ಬರೀ ಮಡಿಕೇರಿ ದಾವಣಗೆರೆ ಮಾತ್ರವಲ್ಲ, ಧಾರವಾಡದ ಹೈಕೋರ್ಟ್ ಪೀಠಕ್ಕೂ ಕೂಡ ಇದೇ ರೀತಿ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶವನ್ನ ರವಾನಿಸಲಾಗಿದೆ. ಹೈಕೋರ್ಟ್ ಪೀಠದಿಂದ ವಕೀಲರು, ಸಿಬ್ಬಂದಿಗಳು ಎಲ್ಲ ಹೊರಬಂದಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಗರಗ್ ಪೊಲೀಸರು ಕೂಡ ಆಗಮಿಸಿದ್ದಾರೆ. 1 ತಿಂಗಳ ಹಿಂದೆಯೂ ಕೂಡ ಇಂತಹದ್ದೇ ಸಂದೇಶ ಬಂದಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈ ಹಿಂದೆಯೂ ಕೂಡ ಈ ರೀತಿ ಬಾಂಬ್ ಬೆದರಿಕೆಯ ಮೇಲ್ಗಳು ಬಂದಿತ್ತು, ಆಗ್ಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗಿತ್ತು. ಈಗೂ ಕೂಡ ದಾವಣಗೆರೆ, ಧಾರವಾಡ, ಮಡಿಕೇರಿ ಸೇರಿದಂತೆ ಹಲವು ಕಡೆಗಳಲ್ಲಿ ನ್ಯಾಯಾಲಯಕ್ಕೆ ಈ ರೀತಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಡಿಸೈಡ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಪದೇ ಪದೇ ಈ ರೀತಿಯ ಹುಸಿ ಬಾಂಬ್ ಕರೆಗಳು ಅಥವಾ ಹುಸಿ ಬಾಂಬ್ ಸಂದೇಶಗಳು ಬರ್ತಲೇ ಇದೆ. ಈಗ ಸದ್ಯ ಪರಿಸ್ಥಿತಿ ಯಾವ ರೀತಿ ಇದೆ ದಾವಣಗೆರೆ ನ್ಯಾಯಾಲಯದ ಬಳಿ? ಮತ್ತು ನೀವು ಹೇಳಿದಂತೆ ಕಳೆದ ತಿಂಗಳ 24ರಂದು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಇದೇ ರೀತಿಯಾದಂತಹ ಒಂದು ಮೇಲ್ ಬಂದಿತ್ತು, ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ. ಅದೇ ರೀತಿಯಾಗಿ ಇವತ್ತು ಕೂಡ ಬೆಳಗ್ಗೆ 8:31ಕ್ಕೆ ಒಂದು ನ್ಯಾಯಾಧೀಶರ ಒಂದು ಮೇಲ್ಗೆ ಬಂದಿರತಕ್ಕಂಥದ್ದು. 12:15 RDX ಬಾಂಬ್ ಬಿಟ್ಟು ನಿಮ್ಮ ಕೋರ್ಟನ್ನು ಸ್ಫೋಟ ಮಾಡ್ತೀವಿ ಅಂತಕ್ಕಂಥ ಸಂದೇಶ ಅದರಲ್ಲಿ ಇದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನ್ಯಾಯಾಲಯದ ಸಿಬ್ಬಂದಿಗಳು, ನ್ಯಾಯಾಧೀಶರು ಪೊಲೀಸರಿಗೆ ಮತ್ತು ಬಾಂಬ್ ಸ್ಕ್ವಾಡ್ಗೆ ಮತ್ತು ಶ್ವಾನದಳಕ್ಕೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಸದ್ಯಕ್ಕೆ ನ್ಯಾಯಾಲಯದ ಕಲಾಪವನ್ನು ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಸಂಪೂರ್ಣ ನ್ಯಾಯಾಲಯದ ಕಟ್ಟಡದಲ್ಲಿ ಸಂಪೂರ್ಣ ಪರಿಶೀಲನೆ ನಡೀತಾ ಇದೆ. ವಿಶೇಷವಾಗಿ ಇದರಲ್ಲಿ ಮುಖ್ಯವಾಗಿ ಅವರು ಮೆನ್ಷನ್ ಮಾಡಿರೋದಂದ್ರೆ ಕೇಂದ್ರ ಸರ್ಕಾರ ಅತಿ ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನು ಜಾರಿಗೆ ಮಾಡಿದೆ, EWS ಅಂತ ಹೇಳಿ. ಆ EWS ಮೀಸಲಾತಿಯನ್ನು ಜಾರಿಗೆ ಕೊಡಬಾರದು ಎಂಬತಕ್ಕಂಥ ಸಂದೇಶವನ್ನ ಮೊದಲೇ ಹೇಳಿರ್ತಕ್ಕಂಥದ್ದು. ಒಟ್ಟು 8:21ರಿಂದ 12:15 ನಾವು ಸ್ಫೋಟ ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಆ ಮೇಲ್ನಲ್ಲಿ ಹೇಳಿರ್ತಕ್ಕಂಥದ್ದು. ಇದರಿಂದಾಗಿ ನ್ಯಾಯಾಲಯದ ಆವರಣದಲ್ಲಿ ಕಕ್ಷಿದಾರರಾಗಿರ್ಬೋದು, ಸಾರ್ವಜನಿಕರೆಲ್ಲ ಆಗಿರ್ಬೋದು ಮತ್ತು ಈ ನ್ಯಾಯವಾದಿಗಳು, ನ್ಯಾಯಾಧೀಶರು ಸಂಪೂರ್ಣವಾಗಿ ಆತಂಕದಲ್ಲಿ ಇರ್ತಕ್ಕಂಥದ್ದು. ನ್ಯಾಯಾಲಯದ ಆವರಣದಿಂದ ಹೊರಗಡೆ ನಿಲ್ಲಿಸಲಾಗಿದೆ. ಹೀಗಾಗಿ ಈ ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ. ಅದೇ ಯಾವುದೇ ರೀತಿಯಾದಂತಹ ಕುರುಹುಗಳು ಇಲ್ಲಿ ಅಂತ ಒಂದು ಘಟನೆ ನಡೆದಿರೋ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಪರಿಶೀಲನೆ ಮುಂಜಾಗ್ರತಾ ಕ್ರಮವಾಗಿ ಬಹುತೇಕ ಕಡೆ ಪರಿಶೀಲನೆ, ನ್ಯಾಯಾಲಯದ ಕಟ್ಟಡ ಆಗಿರ್ಬೋದು, ಅಕ್ಕಪಕ್ಕದಲ್ಲಿ ಒಂದು ಪೂಜಾ ಇಂಟರ್ನ್ಯಾಷನಲ್ ಹೋಟೆಲ್ ಇದೆ, ಅಲ್ಲಿ ಕೂಡ ಒಂದು ಪರಿಶೀಲನೆ ನಡೆತಕ್ಕಂಥ ಕೆಲಸ ನಡೆದಿದೆ ಎಂಬುದು. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ನೋಡ್ತಾ ಇದ್ದೀವಿ ದಾವಣಗೆರೆ, ಮಡಿಕೇರಿ ಹಾಗೆ ಧಾರವಾಡ 3 ಕಡೆಗಳಲ್ಲೂ ಕೂಡ ಈಗ ನ್ಯಾಯಾಲಯಕ್ಕೆ ಬಂದಂತಹ ಅಧಿಕೃತ ಇಮೇಲ್ ಐಡಿಗೆ ಬಂದಂತಹ ಬಾಂಬ್ ಬೆದರಿಕೆಯ ಸಂದೇಶ ಇದು. ಮಡಿಕೇರಿಯಲ್ಲೂ ಕೂಡ ಇಂತಹದೇ ಘಟನೆ ಆಯಿತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ. ಮಡಿಕೇರಿಯ ನ್ಯಾಯಾಲಯಕ್ಕೂ ಕೂಡ ಈ ರೀತಿ ಇಮೇಲ್ ಬಾಂಬ್ ಬೆದರಿಕೆಯ ಸಂದೇಶ ಬಂದಿದೆ ಅನ್ನುವಂಥದ್ದು ಮೇಲಲ್ಲಿ ಏನೆಲ್ಲ ತಿಳಿಸಲಾಗಿದೆ, ಮತ್ತೆ ಈಗ ಸದ್ಯ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ ಗೋಪಾಲ್? ಮಧು, ಇದು ಏನಂತಂದ್ರೆ ಮಡಿಕೇರಿ ನಗರದ ಹೊರವಲಯದಲ್ಲಿ ಈ ನ್ಯಾಯಾಲಯ ಸಮುಚ್ಚಯದ ಸುಮಾರು 5 ಕೋರ್ಟ್ ಕಾರ್ಯಕಲಾಪಗಳು ಇಲ್ಲಿ ಪ್ರತಿನಿತ್ಯ ನಡೆಯುತ್ತೆ. ಸುಮಾರು 500 ಜನರು ಅಂದ್ರೆ ವಕೀಲರು, ಕಕ್ಷಿದಾರರು, ಸಾರ್ವಜನಿಕರು, ಜಡ್ಜ್ ಸಿಬ್ಬಂದಿ ಎಲ್ಲ ಸೇರಿ 500ಕ್ಕೂ ಅಧಿಕ ಮಂದಿ ಇಲ್ಲಿ ಪ್ರತಿನಿತ್ಯ ಕೆಲಸ ಮಾಡ್ತಾರೆ. ಇವತ್ತು ಬೆಳಿಗ್ಗೆ ಎಂದಿನಂತೆ ಕಚೇರಿ ಅಂದ್ರೆ ನ್ಯಾಯಾಲಯದ ಸಿಬ್ಬಂದಿ ಅಲ್ಲಿ ಬಂದು ತಮ್ಮ ಇಮೇಲ್ ಐಡಿಯನ್ನು ಓಪನ್ ಮಾಡಿದಾಗ, ಅಂದ್ರೆ ಕಾರ್ಯನಿಮಿತ್ತ ಓಪನ್ ಮಾಡಿದಾಗ ಅಲ್ಲಿ ಇಮೇಲ್ ಒಂದು ಬಂದಿರೋದು ಅವರಿಗೆ ಕಂಡು ಬರುತ್ತೆ. ಏನಂತಂದ್ರೆ ಒಬ್ಬ ಅನಾಮಧೇಯ ವ್ಯಕ್ತಿ ಈ ನ್ಯಾಯಾಲಯ ಸಮುಚ್ಚಯದಲ್ಲಿ ಬಾಂಬ್ ಇಟ್ಟಿದೆ, ಅದು ಸ್ಫೋಟ ಆಗುತ್ತೆ ಅನ್ನೋ ಒಂದು ಬೆದರಿಕೆ ಒಡ್ಡಿರ್ತಾನೆ. ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ. ಆದ ತಕ್ಷಣವೇ ಜಿಲ್ಲಾ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡ್ತಾರೆ. ಅದರ ಪ್ರಕಾರ ಇವಾಗ ಜಿಲ್ಲಾ ಪೊಲೀಸ್ ಇಲಾಖೆಯ ಬಾಂಬ್ ಪತ್ತೆ ದಳ, ಶ್ವಾನ ದಳ ಎಲ್ಲರೂ ಕೂಡ ಬಂದು ಸುಮಾರು 50ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಇಡೀ ನ್ಯಾಯಾಲಯವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ನ್ಯಾಯಾಲಯದ ಒಳಗಿದ್ದಂತಹ ಸಿಬ್ಬಂದಿಗಳು, ಕಚೇರಿ ಕಾರ್ಯಕರ್ತರು ಅಥವಾ ಸಾರ್ವಜನಿಕರು, ವಕೀಲರು ಎಲ್ಲರೂ ಕೂಡ ಈಗ ಅಲ್ಲಿಂದ ತೆರವು ಮಾಡಿದ್ದಾರೆ. ಎಲ್ಲರೂ ಕೂಡ ಮುಖ್ಯ ರೋಡಿಗೆ ಬಂದು ನಿಂತಿದ್ದಾರೆ. ಇಡೀ ನ್ಯಾಯಾಲಯದ ಒಳಗೆ ಒಂದು ಇಂಚಿಂಚು ಕೂಡ ತಪಾಸಣೆಯನ್ನ ಮಾಡಲಾಗ್ತಾ ಇದೆ ಮಧು. ಓಕೆ, ಈಗ ದಾವಣಗೆರೆಯಲ್ಲಿ ಬಸವರಾಜ್ ಅವರನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಒಂದು ಕೇಂದ್ರ ಸರ್ಕಾರದ ಯೋಜನೆ ಕುರಿತಂತೆ ಒಂದು ಮೇಲಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ಥ್ಯಾಂಕ್ ಯು ಗೋಪಾಲ್ ಸೋಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.